ಅನಂತ ಪುನಪೂರ್ಣತ್ವಾತ್ ಅಗಮ್ಯತ್ವಾಯ ಅಗಮ್ಯಾಯ ಸುರೈರಪಿ ಸರ್ವೇಷ್ಟದಾತ್ರೆ ದೇವಾನಾಂ ನಮೋ ನಾರಾಯಣಾಯತೆ. ಈ ಮಂತ್ರದ ವಿಶೇಷ ಫಲವನ್ನು ಕೂಡ ಒಟ್ಟಿಗೆ ಹೇಳ್ತಾ ಇದ್ದಾರೆ. ಅವನು ಅನಂತ ಗುಣಪೂರ್ಣತ್ವಾತ್, ಗುಣಗಳಿಂದ ಅನಂತ ಗುಣಗಳಿಂದ ಪ್ರತಿ ಗುಣವೂ ಅನಂತವಾಗಿರುವುದರಿಂದ ಅವನು ಪೂರ್ಣ, ಗುಣಪೂರ್ಣ. ಪ್ರತಿಯೊಂದು ಗುಣಗಳೂ ಪೂರ್ಣ, ಅನಂತ ಗುಣಗಳು ಗುಣ. ಅಂತಹ ಪೂರ್ಣತ್ವ ಇರುವಂತಹ ಭಗವಂತ ಅಗಮ್ಯ, ಅವನು ಸುಲಭದಲ್ಲಿ ತಿಳಿಲಿಕ್ಕಾಗದವನು. ಯಾರಿಗೆ? ಸುರೈರಪಿ, ಬ್ರಹ್ಮಾದಿ ದೇವತೆಗಳೂ ಕೂಡ ಪೂರ್ಣವಾಗಿ ತಿಳಿಯಲಾರದ ಎತ್ತರದವನಿಗೆ. ಮತ್ತು ಸರ್ವೇಷ್ಟದಾತ್ರೆ, ಎಲ್ಲಾ ಸುರರಿಗೆ ಇಷ್ಟವನ್ನ ಉಂಟು ಮಾಡುವಂತಹ ಭಗವಂತನನ್ನ ಸರ್ವೇಷ್ಟದಾತ ಅಂತ ಕರೀತಾರೆ. ಸರ್ವೇಷ್ಟದಾತ್ರೆ, ಎಲ್ಲ ಬಗೆಯ ಇಷ್ಟವನ್ನು ನಡೆಸಿಕೊಡುತ್ತಿರುವಂತಹ ಯಾರ ಬಗ್ಗೆಯೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಲೆಕ್ಕಾಚಾರ ಇಲ್ಲದೆ ಸುಮ್ನೆ ಅವ್ರು ಕೇಳಿದ್ರು ಅಂತ ಕೊಡುದು, ಇವ್ರು ಕೇಳಿದ್ರು ಅಂತ ಕೊಡುದು ಅಂತ ಮಾಡದೆ, ಅವರ ಬಯಕೆಗಳಿಗೆ ಸ್ಪಂದಿಸಿ, ಅದು ಸರ್ವ ಅಂತಂದ್ರೆ ಚತುರ್ಮುಖನಿಂದ ಹಿಡಿದು ತೃಣಜೀವದ ತನಕ ಎಲ್ಲರಿಗೂ ಕೂಡ ಇಷ್ಟದಾತ್ರೆ. ಇದು ಈ ಉಪನಿಷತ್ತಿನ ಅಧ್ಯಯನದ ಫಲವೂ ಹೌದು. ಅದರಿಂದ ಅದನ್ನೇ ನಾಮವಾಗಿಯೂ ಬಳಸಿದ್ದಾರೆ. ಈ ಉಪನಿಷತ್ತಿನ ವಿಷಯ ಏನು? ಅನಂತ ಗುಣಪೂರ್ಣ, ಅವನು ಅಗಮ್ಯ, ದೇವತೆಗಳಿಗೂ ತಿಳಿಯದವ ಅನ್ನೋದು ವಿಷಯ. ಯಾರು ಇದಕ್ಕೆ ಅರ್ಹರು ಅಂದ್ರೆ, ಯಾರು ನಮೋ ನಾರಾಯಣಾಯತೆ ಅಂತ ತಲೆಬಾಗ್ತಾರೋ ಅವರು. ಇದರಿಂದ ಸಿಗುವ ಫಲ ಏನು ಅಂತಂದ್ರೆ, ಸರ್ವ ಇಷ್ಟಗಳು ಕೂಡ ಸಿದ್ಧಿಸುತ್ತವೆ. ಸರ್ವೇಷ್ಟದಾತ್ರೆ ದೇವಾನ, ದೇವಗಳು, ದೇವ ಅಂದ್ರೆ ದೇವತೆಗಳು ಅಂತ ಒಂದರ್ಥ. ಇನ್ನೊಂದು ದೇವ ಅಂದ್ರೆ ಇಂದ್ರಿಯಗಳು. ನಮ್ಮ ಇಂದ್ರಿಯಗಳಿಗೂ ಕೂಡ ಬೇಕಿದ್ದನ್ನ ಒದಗಿಸುವಂತಹ, ಈಗ್ಲೂ ನಮ್ಮ ಇಂದ್ರಿಯಗಳಿಂದ ಏನೋ ಕೇಳಿದಾಗ ಅರ್ಥ ಆಗ್ತಾ ಇದೆ ಅಂದ್ರೆ ಅದು ಅವನು ಇಷ್ಟದಾನಾಗಿ ಕೊಟ್ಟದ್ದು. ನಾವು ಕಲ್ತದ್ದು ನಾವು, ಅಯ್ಯೋ ನಾನು ಇವತ್ತು ಬೆಳಿಗ್ಗೆ ಬೇಗ ಎದ್ದೆ, ಬೇಗ ಸ್ನಾನ ಮಾಡಿದೆ, 1.5-2 ಗಂಟೆ ಜಪ ಮಾಡಿದೆ ಅಂತ ಇದೇ ಅಂತೆಲ್ಲ ಹೇಳ್ತೇವಲ್ಲ, ಅವನು ದೇ ಆದ್ರಿಂದ ನಾವು ಮಾಡಿದ್ದೇವೆ. ಅದ್ ನಾವು ಮಾಡಿದ್ದು ಅಂತ ಹೆಗ್ಗಳಿಕೆ ಹಾಕೊಳ್ಳಿಕ್ಕೆ ಏನೂ ಇಲ್ಲ. ಎಚ್ಚರವಾಗದೆ ಇದ್ದಿದ್ರೆ, ಜಪ ಮಾಡ್ಲಿಕ್ಕೆ ಮನಸ್ಸೇ ಬರದಿದ್ದಿದ್ರೆ, ಕೆಡಿಸಿದ್ದಿದ್ರೆ. ಹಾಗಾಗಿ ನಾವು ಏನೇ ಇದು ಕರ್ತೃತ್ವದ ಒಂದು ಭ್ರಾಂತಿ. ನನ್ನಿಂದ ಆಯ್ತು, ನಾನು ಇಷ್ಟು ಕಷ್ಟಪಟ್ಟಿದ್ದೇನೆ ಅನ್ನುವ ಈ ಎಲ್ಲ ನಮ್ಮ ಇಷ್ಟವನ್ನೇನು ಸಾಧಿಸ್ತೇವೆ ಅದು ನಮ್ಮದು ಅನ್ನುವ ಭಾವನೆ ಬಂದ್ರೆ ಹೊರಟು ಹೋಗುತ್ತೆ, ಎಲ್ಲಾ ಫಲಗಳು ಹೊರಟು ಹೋಗುತ್ತೆ. ಅದಕ್ಕೆ ಉಪನಿಷತ್ತು ಎಚ್ಚರಿಸಿತು ಆಚಾರ್ಯರ ಮಾತಿನ ಮೂಲಕ. ಸರ್ವೇಷ್ಟದಾತ್ರೆ, ನಮ್ಮ ಎಲ್ಲ ನಾವು ಅಂದುಕೊಂಡದ್ದು ಅಂದ್ರೆ ಅದು ನಾನ್ ಮಾಡಿದ್ದಲ್ಲ. ನಾವು ಕೊಂಡದ್ದು ಆಗದೇ ಇದ್ದಾಗ್ಲೂ ಅದು ನಾನ್ ಮಾಡಿದ್ದಲ್ಲ. ಹಾಗಾದ್ರೆ ನಾವು ಯಾಕೆ ಮಾಡ್ಬೇಕು? ನಾವ್ ಯಾಕೆ ಮಾಡ್ಬೇಕು ಅಂದ್ರೆ ಅವ್ನು ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿಕ್ ಮಾಡ್ಬೇಕು. ಅವ್ನು ಮಾಡಿಸದೇ ಇದ್ರೆ ನಮ್ಮ ಹತ್ರ ಆಗ್ತಿರ್ಲಿಲ್ಲ ಅನ್ನುವ ಎಚ್ಚರಿಕೆ ಬರ್ಲಿಕ್ಕೋಸ್ಕರ ಮಾಡ್ಬೇಕು. ದೇವಾನಾಂ ಸರ್ವೇಷ್ಟದಾತ್ರೆ, ಯಾಕೆಂದ್ರೆ ನಮಃ, ನಂದ್ಯಾವುದೂ ಇಲ್ಲ, ನ ಮಸ್ವಾತಂತ್ರ್ಯ ಉದ್ದಿಷ್ಟ ನಕಾರಸ್ಥ ನಿಷಿದ್ಯತಿ ಅಂತ ಮಾತು. ನಾವು ಏನೆಲ್ಲ ಕರ್ತವ್ಯಗಳನ್ನು ನಡೆಸ್ತೇವೆ ಅದರ ಹಿಂದೆ ಇರುವ ಮಹಾತತ್ವ, ಮಹಾಶಕ್ತಿ, ಮಹಾವ್ಯವಸ್ಥೆ ಅದು ಭಗವಂತನದ್ದು. ಅಂತಹ ತೇ ಅಂದ್ರೆ ಈಗ ಮಧ್ವಾಚಾರ್ಯ ಎದುರುಗಡೆಯಿಂದ ಕಾಣಿಸ್ತಾ ಇದೆ, ಹಾಗಾಗಿ ನಿನಗೆ ಅಂತ ಡೈರೆಕ್ಟ್ ಮುಖತಃ ವಿವರಣೆಯನ್ನ ಕೊಡ್ತಾ ಇದ್ರೆ, ತೇ ನಾರಾಯಣಾಯ, ಅಂತಹ ನಿನಗೆ ನನ್ನ ನಮಸ್ಕಾರ. ಈ ಪ್ರಶ್ನೆ ಎಲ್ಲಿ ಬಂತು, ಯಾರಿಗೆ ಬಂತು ಅಂತ ನಮಗೊಂದು ಪ್ರಶ್ನೆ ಬಂತು. ಇದ್ದಕ್ಕಿದ್ದಾಗೆ ಏನೇಷಿತಂ ಪತತಿ ಕ್ಲೇಷಿತಂ ಮನಃ ಅಂತ ಕೇಳಿದ್ರೆ, ಈ ಪ್ರಶ್ನೆ ಯಾರು ಕೇಳಿದ್ರು, ಯಾವಾಗ ಕೇಳಿದ್ರು ಜಿಜ್ಞಾಸಿಗೆ ಉತ್ತರ ಸಿಗದೆ ಇದ್ರೆ ಈ ಪ್ರಶ್ನೆಯಲ್ಲಿರುವ ಮಹತ್ವ ಅರ್ಥ ಆಗುವುದಿಲ್ಲ.
ಈ ಪ್ರಶ್ನೆಯಲ್ಲಿರುವ ಮಹತ್ವ ಅರ್ಥ ಆಗಬೇಕಾದ್ರೆ ಪ್ರಶ್ನೆಯ ಹಿಂದೆ ಇರುವ ಘಟ್ಟ ಏನು ಅಂತ ಗೊತ್ತಾಗ್ಬೇಕು. ಅದನ್ನ ಆಚಾರ್ಯರು ಹೇಳಿದ್ರು. ವೈಜಯಂತೆ ಸಮಾಧೀನಂ ಏಕಾಂತೆ ಚತುರಾನನಂ ವಿಷ್ಣೋರ್ ವಿವಿಧಿಷು ತತ್ವಂ ಪರಿಯಪೃಚ್ಛತ್ ಸದಾ ಶಿವಃ. ಮೇರು ಪರ್ವತದ ಮಧ್ಯದಲ್ಲಿರುವ ವೈಜಯಂತ ಅನ್ನುವಂತಹ ಚತುರ್ಮುಖನ ಮನೆಯಲ್ಲಿ ಸಮಾಸೀನಂ ಸಮ್ಯಗಾಸೀನಂ, ಸುಮ್ಮನೆ ಕೂತಿದ್ದಲ್ಲ, ಯಾವುದೇ ಟೆನ್ಷನ್ ಇಲ್ಲದೆ ಕೂತದ್ದು, ಏನು ಕೆಲಸ ಇಲ್ಲ ಅಂತ ಕೂತದ್ದಲ್ಲ. ವಿಷ್ಣೋ ವಿವಿಧಿಷು, ಪರಮಾತ್ಮನ ಬಗ್ಗೆ ಚರ್ಚೆ ಮಾಡ್ತಾ ಕೂತಿದ್ದಾರೆ. ಅರ್ಜೆಂಟ್ 10 ಗಂಟೆ ಒಳಗೆ ವಾಕ್ಯಾರ್ಥ ಮುಗಿಬೇಕು, ಅಷ್ಟರಲ್ಲಿ ಏನಾದ್ರೂ ಡಿಸೈಡ್ ಮಾಡಿ ಅಂತ ಹೇಳಿ ಕೂತದ್ದು ಅಲ್ಲ. ಮತ್ತೆ ಕೂತವರಲ್ಲಿ ಯಾರು ಕೂಡ ಗಡಿಬಿಡಿಯವರು ಅಲ್ಲ, ಮತ್ತೆ ಸಾಮಾನ್ಯರು ಅಲ್ಲ. ಚತುರಾನನಂ, ಏಕಾಂತದಲ್ಲಿ. ಮತ್ತೆ ಯಾರು ಅವರಿದ್ದಾರೆ, ಅದರಿಂದಾಗಿ ಈ ವಿಷಯವನ್ನು ಹೇಗಪ್ಪ ಹೇಳುದು, ಅವರಿಗೆ ಅದ್ರ ಅರ್ಥ ಆಗುತ್ತೋ ಇಲ್ವೋ, ತಪ್ಪಾಗಿ ಅರ್ಥ ಆದ್ರೆ ಕಷ್ಟ ಅನ್ನೋ ಈ ಚಿಂತೆಯೂ ಇಲ್ಲ. ಏಕಾಂತದಲ್ಲಿದ್ದಾರೆ. ಇಬ್ರು ಎಷ್ಟು ಬೇಕಾದ್ರೂ ಸ್ವಚ್ಛವಾದ ಚರ್ಚೆ ಮಾಡಬಹುದು. ಒಬ್ರೇ ಬಂದಾಗ ಕೇಳಬೇಕಾದಂತಹ ವಿಷಯಗಳು ಅಥವಾ ಒಬ್ರೇ ಇದ್ದಾಗ ಹೇಳಬೇಕಾದಂತ ವಿಷಯಗಳು ಬೇರೆ ಇರುತ್ತೆ. ಬೇರೆ ಏನಂದ್ರೆ ವಿಷಯ ಬೇರೆ ಅಲ್ಲ, ಹೇಳುವಲ್ಲಿ ಬಿಟ್ಟು ಕೊಡಬೇಕಾದ ಸತ್ಯಗಳು ಹೆಚ್ಚಿರುತ್ತೆ. ಬಹಳ ಜನರನ್ನ ಉದ್ದೇಶಿಸಿ ಮಾತನಾಡುವಾಗ ಎಲ್ಲವನ್ನು ರಿವೀಲ್ ಮಾಡುವ ಕ್ರಮ ಇಲ್ಲ. ಆದ್ರಿಂದ ಚತುರಾನನ ಏಕಾಂತದಲ್ಲಿ ಇದ್ದಾನೆ ಅನ್ನುವ ಕಾರಣಕ್ಕಾಗಿ ಈ ಭಗವಂತನ ವಿಷಯದಲ್ಲಿ ಅನೇಕ ವಿಚಾರಗಳು, ಕೆಲವೊಮ್ಮೆ ಏನು ಅಂದ್ರೆ ತುಂಬಾ ಆಕ್ಷೇಪಕರವಾದ ಮಾತುಗಳನ್ನು ಕೂಡ ಏಕಾಂತದಲ್ಲಿ ಆಡ್ಬೋದು. ಯಾಕೆಂದ್ರೆ ಆ ಆಕ್ಷೇಪದ ಹಿಂದೆ ಇರುವುದು ತಿಳಿದುಕೊಳ್ಳುವುದು ಅನ್ನೋದು ಕೇಳುಗನಿಗೂ ಹೇಳುಗನಿಗೂ ಮನದಟ್ಟಾಗಿದ್ದಾಗ ಅದು ವಿವಾದವನ್ನೇ ವಿವಿಧಿಷು, ವಿಶಿಷ್ಟವಾದ ರೀತಿಯಲ್ಲಿ ಇಲ್ಲ, ಅದು ತುಂಬಾ ಡೀಪ್ ಆಗಿ ಹೋಗ್ಬೇಕಲ್ಲ. ಈ ತರ ಪ್ರಶ್ನೆ ಬರುತ್ತಲ್ವಾ, ಇದಕ್ಕೆ ವಿರುದ್ಧ. ಇದು ಆಕ್ಷೇಪ ಅಂದ್ರೆ ಎದೆಗೆ ಕೈ ಹಾಕಿಯೋ ಕಣ್ಣಿ ಕೈ ಹಾಕಿಯೋ ಮಾತಾಡುವುದಲ್ಲ ಅಲ್ಲ. ಈ ಅಭಿಪ್ರಾಯವನ್ನು ಹೇಳಿದ್ರೆ ದೇವರಲ್ಲಿ ಈ ಗುಣವಾಗಿ ಕಾಣುವುದಿಲ್ವಲ್ಲ, ಇದು ದೋಷವಾಗಿ ಕಾಣುತ್ತಲ್ವಾ. ಯಾವುದೋ ಒಂದು ಹಾಡಿನಲ್ಲಿ ಅಥವಾ ಎಲ್ಲೋ ಒಂದ್ ಕಡೆ ಭೋಗವನ್ನು ತೊರೆದವನಿಗೆ ಮಾನಿನಿಯಾತಕ್ಕೆ ಅಂತ ಬಂತು. ಭೋಗನ್ ತೊರೆಯುವುದಕ್ಕೂ ಮಾನಿನಿಗೂ ಏನ್ ಸಂಬಂಧ ಅಂತ ಹೀಗೇನೋ ಪ್ರಶ್ನೆ ಬಂದ್ರೆ ಅದನ್ನ ಆಕ್ಷೇಪವಾಗಿಯೂ ಕೇಳ್ಬೋದು, ಜಿಜ್ಞಾಸೆಯಲ್ಲೂ ಕೇಳ್ಬೋದು. ಕೇವಲ ಭೋಗಕ್ಕಾಗಿ ಆದ್ರೆ ಅವನು ವಿವಾಹವೇ ಆಗ್ಬೇಕಾಗಿಲ್ಲ, ಅಥವಾ ವಿವಾಹ ಆಗುವುದು ಕೇವಲ ಭೋಗಕ್ಕಾಗಿ ಅಲ್ಲ. ಭೋಗ ಒಂದೇ ವಿವಾಹದ ಉದ್ದೇಶವೂ ಅಲ್ಲ. ಅದು ಅಂದ್ರೆ ನಮ್ಮ ತಲೆಯಲ್ಲಿ ಬರೀ ಸಂತೋಷ ಇರುತ್ತೆ, ಅಥವಾ ಬರೀ ಜೀವನದ ಎಲ್ಲಾ ಸೌಖ್ಯಗಳನ್ನ ಪಡೀತೇವೆ ಅಂತ ಅಂದುಕೊಂಡ್ರೆ ಎಷ್ಟೋ ಸರ್ತಿ ಅದಾಗುದಿಲ್ಲ. ಆಗ ಆ ನಿರೀಕ್ಷೆ ಇಟ್ಟುಕೊಂಡು ಬಂದವನಿಗೆ ನನಗೆ ಸಮಾಧಾನ ಇಲ್ಲ ಅನ್ನೋ ಪ್ರಶ್ನೆ ಶುರುವಾಗುತ್ತೆ. ಇದು ಗಾಢವಾಗಿ ಇದ್ರೊಳಗೆ ಪ್ರಶ್ನೆ ಮಾಡ್ಕೊಂಡು ಹೋಗ್ಬೋದು. ನಾನು ಸುಮ್ಮನೆ ಲೋಕದ ಉದಾಹರಣೆ ಕೊಟ್ಟೆ. ದೇವರ ವಿಷಯದಲ್ಲೇ ನಾರಾಯಣ ಯಾಕೆ ಹೀಗ್ ಮಾಡ್ದ, ಅಥವಾ ನಾರಾಯಣನ ವರ್ಣನೆಯನ್ನ ಹೀಗ್ ಮಾಡಿದ್ರೆ ಅವನ ಈಗ ಸರ್ವ ಶಬ್ದ ವಾಚ್ಯತ್ವ ದೇವರಲ್ಲಿದೆ ಅಂತ ಹೇಳಿದ್ರೆ ದೋಷಕಾರಕವಾದಂತ ಮಾತುಗಳು ಇದ್ದಾವೆ, ದೋಷ ಬೋಧಕ ಮಾತುಗಳಿವೆ. ನೀವು ಸರ್ವಶಬ್ದ ವಾಚ್ಯತ್ವವನ್ನು ಹೇಳಿದ್ರೆ ದೋಷಬೋಧಕವಾದ ವಾಕ್ಯಗಳು ಕೂಡ ಅಥವಾ ಅಂತಹ ಶಬ್ದಗಳು ಕೂಡ ಅವನನ್ನೇ ಹೇಳ್ಬೇಕಾಗತ್ತಲ್ವಾ ಅಂತಂದ್ರೆ ಹಾಗೆ ಚರ್ಚೆ ಮಾಡ್ಬೇಕು. ಒಂದು ಶಬ್ದ ಆಯ್ತು, ಈ ಶಬ್ದ ಹೇಗೆ ಹೇಳ್ತೀರಿ? ಈಗ ದುಃಖಿ ಅಂತ ಶಬ್ದ ಹೇಳಿದ್ರೆ ದುಃಖದ ಓನರ್ಶಿಪ್ ಇರುವವನು. ಇನ್ಯಾವುದೋ ಒಂದು ಕೆಟ್ಟ ಶಬ್ದ ಇರುತ್ತೆ, ಅದು ಹೇಗಾಗುತ್ತೆ? ಇನ್ನೊಂದು ಯಾವ್ದೋ ಸಿಗುತ್ತೆ, ಅದು ಹೇಗಾಗುತ್ತೆ? ಹೀಗೆ ಎಷ್ಟು ತರದ ವಿವಾದಕ್ಕೆ ಗ್ರಸ್ತವಾಗುವಂತಹ ವಿಷಯಗಳನ್ನ ನೋಡಿ ಆ ಶಬ್ದವನ್ನು ಗಮನಿಸಿ. ಬರೀ ಅಪೃಚ್ಛತ್ ಅಲ್ಲ. ಅದಕ್ಕೆ ಅಲ್ಲಿ ಎಲ್ಲಾ ಶಬ್ದಗಳು ಕೂಡ ಏಕಾಂತದಲ್ಲಿರುವುದರಿಂದ ವಿವಿಧಿಷು. ಇದನ್ನ ಸಾರ್ವಜನಿಕವಾಗಿ ಚರ್ಚೆ ಮಾಡ್ಲಿಕ್ಕೆ ಆಗುದಿಲ್ಲ. ಅವರಿಗೆ ತಪ್ಪು ಮಾತ್ರ ತಲೆಯಲ್ಲಿ ಉಳಿತ, ಪ್ರಶ್ನೆಗಳಿಗೆ ಅವ್ರಿಗೆ ಪ್ರಶ್ನೆ ಮಾತ್ರ ಉಳಿದು ಬಿಡುತ್ತೆ, ಉತ್ತರವೇ ತಲೆಗೆ ಹೋಗಲ್ಲ. ಮತ್ತೆ ಅಷ್ಟು ಪ್ರಶ್ನೆ ಮಾಡಿದ್ರೆ ಕೆಲವರಿಗೆ ಅಯ್ಯೋ ಇಷ್ಟು ತಲೆ ಬಿಸಿ ಇದೆಯಾ ಇದರಲ್ಲಿ, ಬೇಡವೇ ಬೇಡಪ್ಪ, ಶಾಸ್ತ್ರ ಅಂದ್ರೂ ಬೇಡ, ವಿವಾದವೂ ಬೇಡ ಅಂತ ದೂರ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂತ ಸ್ಥಳಗಳಲ್ಲಿ ನಾವು ಪರಿಪ್ರಶ್ನೆಯನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಪರಿಪ್ರಶ್ನೆಯನ್ನು ಕೂಡ ಕೃಷ್ಣನು ಹೇಳಿದ್ದು ಗುರುಗಳ ಪಾದದ ಬುಡದಲ್ಲಿ ಸೇವೆ ಮಾಡಿ ನಿರಂತರವಾಗಿ ಅವರನ್ನು ಒಲಿಸಿಕೊಂಡು ಮಾಡಬೇಕಾದದ್ದು ಹೊರತು
ಹೇಗೆಂದ್ರೆ ಹಾಗೆ ಏನು ಯಾವ್ದು ಸ್ಟೇಜ್ ಅಲ್ಲಿ ಅದ್ಯಾವ್ದೋ ವಿಡಿಯೋಗಳೆಲ್ಲ ಓಡಾಡ್ತಿರ್ತಾನೆ. ಸದಾ ಯಾರು ಸದ್ಗುರು ಅವರಿಗೆ ಅತ್ಯಂತ ವಿವಾದಗ್ರಸ್ತವಾದ ಪ್ರಶ್ನೆಯನ್ನು ಕೇಳಿದ ಧೀರ, ಅದಕ್ಕೆ ತಕ್ಕ ಉತ್ತರ ಕೊಟ್ಟಂತಹ ವೀರ ಅಂತ ಏನೋ ಅವರವರಿಗೆ ಜನರ ವ್ಯೂಸ್ ಜಾಸ್ತಿ ಆಗ್ಬೇಕು ಅಂತ ಉದ್ರೇಕಗೊಳಿಸುವಂತಹ ಪ್ರಶ್ನೆ, ಉದ್ರೇಕಗೊಳಿಸುವಂತಹ ಉತ್ತರ, ಅದು ಎರಡು ನಾಟಕವೇ ಬಿಡಿ, ಅದು ಬೇರೆ ಪ್ರಶ್ನೆ. ಅದು ರೆಡಿ ಆಗಿರುತ್ತೆ ಅಂತ ಅನ್ನೋದು ಸ್ವಲ್ಪ ಗೊತ್ತಿರುವ ಸಂಗತಿ. ಆದ್ರೆ ಜನರಿಗೆ ಏನಪ್ಪ ಇಷ್ಟು ಒಂದನ್ಸುದೇನು ಅಂದ್ರೆ ಇಷ್ಟು ಖಾರವಾಗಿ ಕೇಳಿದ್ರು ಎಷ್ಟು ಸಮಾಧಾನವಾಗಿ ಕೇಳ್ತಾರೆ ಅಂತ ಅವ್ರ ಬಗ್ಗೆ ಒಂದು ಹೆಗ್ಗಳಿಕೆ. ಎರಡನೇದ್ದು, ಇಷ್ಟು ಧೈರ್ಯ ತೋರುವಂತದ್ದು ನಮ್ಮ ಇವತ್ತಿನ ಹೊಸ ಪೀಳಿಗೆಗೆ ಇದೆ ಅನ್ನೋ ಒಂದು ಹೆಮ್ಮೆ ಪಡುವಂತದ್ದು. ಹೀಗೆ ಏನೇನೋ ಉದ್ದೇಶಗಳಿಂದ ಚಿತ್ರಣಗಳು ಆಗ್ತವೆ. ಆದ್ರೆ ಅದು ಲೌಕಿಕ ದೃಷ್ಟಿಯಿಂದ ಕೆಲವು ಚೆನ್ನಾಗಿರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಇತಿಹಾಸದ ದೃಷ್ಟಿಯಿಂದ ಅಥವಾ ಭಾರತೀಯ ಪ್ರಜ್ಞಾವಂತಿಕೆಯ ಹಿನ್ನೆಲೆಯಲ್ಲಿ ಕೊಡ್ಬೇಕಾದ ಪ್ರಶ್ನೆಗಳಿಗೆ, ಕೇಳಬೇಕಾದ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಅತ್ಯಂತ ಅಸಮರ್ಥವಾಗಿರುತ್ತೆ, ಅಸಮರ್ಪಕವಾಗಿರುತ್ತೆ. ಅದರಿಂದಾಗಿ ಕೆಲವು ಪ್ರಶ್ನೆಗಳನ್ನು ಸಾರ್ವಜನಿಕವಾಗಿ ಕೇಳಬಹುದು, ಕೆಲವು ಪ್ರಶ್ನೆಗಳನ್ನು ಸಾರ್ವಜನಿಕವಾಗಿ ಕೇಳಿಕ್ಕಾಗಲ್ಲ, ಮತ್ತೆ ಅವರು ಕೂಡ ಉತ್ತರ ಕೊಡ್ಲಿಕ್ಕೂ ಆಗಲ್ಲ. ಅದಕ್ಕೆ ಪರ್ಯಪೃಚ್ಛತ್ ಸದಾಶಿವ. ಇದೆಲ್ಲ ಅರ್ಥ ಆಗುವಾಗ ನಮಗೆ ಹೊತ್ತಾಗಿರುತ್ತೆ. ತುಳುವಲ್ಲೊಂದು ಗಾದೆ ಇದೆ, ಗೊತ್ತಾನಗೆ ಬೊತ್ತಾಂಡು ಅಂತ. ನಮ್ಗೆ ಆ ವಿಷಯಗಳು ಅರ್ಥ ಆಗುವಷ್ಟರಲ್ಲಿ ಅನೇಕ ಸಮಸ್ಯೆಗಳು ಮುಂದೆ ಹೋಗಿರುತ್ತೆ. ಆದ್ರೆ ನಾವು ಕೇವಲ ಒಂದೇ ದೃಷ್ಟಿಯಿಂದ ಕೆಲವು ಜಿಜ್ಞಾಸೆಗಳನ್ನು ವ್ಯಕ್ತಪಡಿಸ್ತೇವೆ. ಇಲ್ಲಿ ಏನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಒಂದು ಚತುರಾನನನ್ನು ಕೇಳಿದ್ದು, ಆ ಚತುರಾನನ ಶಬ್ದ ಬಳಸಿದಿಲ್ಲ ಅಂದ್ರೆ ಬ್ರಹ್ಮ ಅಂತ ಬಳಸ್ಬೋದಿತ್ತು, ಅಥವಾ ಇನ್ನೇನಾದ್ರೂ ಬೇರೆ ಶಬ್ದ ಬಳಸ್ಬೋದಿತ್ತು. ಚತುರಾನನಂ, 4 ಮೋರೆಯಿಂದ 8 ಕಿವಿಗಳಿಂದ ಅವನ ವಿವಾದದ ಪ್ರಶ್ನೆಗಳನ್ನು ಸಮಾಧಾನವಾಗಿ ಕೇಳಿದ. ಅವನು ಅನೇಕ ಪ್ರಶ್ನೆಗಳನ್ನು ಕೇಳಿದ, ಅದರಿಂದಾಗಿ 8 ಕಿವಿ ಸಾರ್ಥಕವಾಯಿತು. ಮತ್ತು 4 ಮೋರೆಗಳಲ್ಲಿ ನಿರಂತರವಾಗಿ ವೇದಾಧ್ಯಯನವನ್ನ ಮಾಡ್ತಾ, ಅಂದ್ರೆ ವೇದ ಚಿಂತನೆಯನ್ನ ನಡೆಸ್ತಾನೇ ಇರುವವನು ಅವನು. ಯಾಕೆಂದ್ರೆ ಹೇಳುವ ವಿಷಯದಲ್ಲಿ ಸಾಮರ್ಥ್ಯ ಇದೆ. ಅವನಿಗೆ ಒಂದು ಬಾಯಲ್ಲಿ 4 ಬಾಯಲ್ಲಿ ಹೇಳ್ತಾನೆ, ನಮ್ ಕೇಳಲಿಕ್ಕೆ ತಾಕತ್ತಿರ್ಬೇಕು ಅನ್ನೋದು ಒಂದು. 4 ಬಾಯಲ್ಲಿ ನಿರಂತರ ವೇದವನ್ನು ಉದ್ಗೀರ್ಣ ಮಾಡ್ತಾ ಇರ್ತಾನೆ, ಅದರಿಂದ ಅಧ್ಯಯನಶೀಲ. ಏಕಾಂತದಲ್ಲಿದ್ದಾನೆ, ಏನ್ ಬೇಕಾದ್ರೂ ವಿವಾದಗ್ರಸ್ತವಾದ ವಿಷಯಗಳನ್ನು ಮಾತಾಡಬಹುದು. ಸಮಾಸೀನಂ, ಇಬ್ರು ಅದಕ್ಕೋಸ್ಕರನೇ ಕೂತಿದ್ದಾರೆ. ವೈಜಯಂತೆ, ಅತ್ಯಂತ ಎತ್ತರದ ಜಾಗದಲ್ಲಿ, ಅತ್ಯಂತ ಪ್ರಶಸ್ತವಾದ ಜಾಗದಲ್ಲಿ, ಎಲ್ಲೂ ಪ್ರಾಕೃತಿಕ ವಿಕೋಪವಾಗ್ಲಿ ಅಥವಾ ಹೊರಗಿನಿಂದ ಜನಗಳು ಬಂದು ಕಿರಿಕಿರಿ ಮಾಡುವುದಾಗ್ಲಿ ಇಲ್ಲದೆ ಇರುವಂತಹ ಜಾಗ. ಯಾರ ಬಗ್ಗೆ ವಿವಾದ? ವಿಷ್ಣೋಹ ವಿವದಿಷು ಪರ್ಯಪೃಚ್ಛತ್, ಅನೇಕ ರೀತಿಯ ಪರಿಪರಿಯಾಗಿ ಪ್ರಶ್ನೆಗಳನ್ನು ಕೇಳುವ. ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರು ಕೂಡ ಆದ್ರೆ ಇನ್ಯಾವುದೋ ಒಂದು ಡೈಮೆನ್ಷನ್ ಉಳಿದಿದೆ ಅಂತಂದಾಗ ಆ ಡೈಮೆನ್ಷನ್ ನಲ್ಲಿ ಇದು ಉತ್ತರ ಬರ್ಲಿಲ್ಲಲ್ವಾ ಅಂತ ಕೇಳಿದ್ಯಾರು ಗೊತ್ತಾ? ಸದಾಶಿವ. ಯಾವತ್ತೂ ಸಿಟ್ಟು ಮಾಡಿಕೊಳ್ಳದ, ಅಂದ್ರೆ ಇಂಥ ಪ್ರಶ್ನೋತ್ತರದ ಕಾರ್ಯಕ್ರಮದಲ್ಲಿ ಮತ್ತೆ ಅದು ಒಂದು ರೂಪ ಯಾವತ್ತೂ ಸಿಟ್ಟು ಮಾಡದೆ, ಯಾವುದೋ ಒಂದು ರೂಪದಿಂದ ಲೋಕಕ್ಕೆ ಸಂಹಾರಕಾರಕನಾಗಿ ಅವನು ಸಿಟ್ಟು ಮಾಡ್ತಾನೆ ಹೊರತು ಸದಾ ಮಂಗಳಮಯ. ನಮಗೆ ಲೋಕದಲ್ಲಿ ಕೇವಲ ಆತನ ಚಿತ್ರಣ ಬಂದಾಗ ಹಾವನ್ನ ಹಾಕೊಂಡಿದ್ದಾನೆ, ಚರ್ಮವನ್ನು ತೊಟ್ಟಿದ್ದಾನೆ, ಭಸ್ಮವನ್ನು ಬಳಕೊಂಡಿದ್ದಾನೆ, ಜಟೆಯನ್ನು ಕಟ್ಕೊಂಡಿದ್ದಾನೆ, ಈ ತರನೇ ಕಾಣಿಸುದು. ಆದ್ರೆ ಅದು ಕೂಡ ಮಂಗಳಮಯ. ನಮ್ಮ ಲೋಕದಲ್ಲಿರುವ ಜಟೆಯ ಹಾಗೆ ಜಟೆ ಅಲ್ಲ. ನಮ್ಮ ಲೋಕದಲ್ಲಿ ಇರುವಂತಹ ಭಸ್ಮದ ಹಾಗೆ ಭಸ್ಮ ಅಲ್ಲ. ಅದೆಲ್ಲ ವೈರಾಗ್ಯದ ಸಂಕೇತ ಅಷ್ಟೇ ಹೊರತು ಮೈಗೆ ಬೂದೆಯನ್ನೇ ಬಳಕೊಂಡಿದ್ದಾನೆ ಅಂತ ಅಭಿಪ್ರಾಯ ಅಲ್ಲ. ಅವನು ಅತ್ಯಂತ ಮಂಗಳಮಯನಾದ. ಇನ್ನೂ ಬಹಳ ಮುಖ್ಯವಾದ ಪ್ರಶ್ನೆ ನೋಡಿದ್ಮೇಲೆ ಇನ್ನೂ ಸ್ವಾರಸ್ಯ ಅನ್ಸೋದು. ಮೊದಲ ಪ್ರಶ್ನೆ ಏನ್ ಹೇಳಿ? ಕೇನೇಷಿತಂ ಪತತಿ ಪ್ರೇಷಿತಂ ಮನಃ. ಸ್ವತಃ ಮನೋಭಿಮಾನಿಯಾದಂತಹ ಸದಾಶಿವ ಮನಸ್ಸಿನಲ್ಲಿ ಯಾವುದೇ ಗುಮಾನಿ ಇಲ್ಲದೆ, ಯಾವುದೇ ಕಿರಿಕಿರಿ ಇಲ್ಲದೆ, ಚತುರ್ಮುಖನ ಹತ್ರ ಅತ್ಯಂತ ಶ್ರದ್ಧೆಯಿಂದ ತನ್ನದೇ ಮನಸ್ಸಿನ ನಿಯಂತ್ರಣದ ಬಗ್ಗೆ ಮತ್ತು ಅದನ್ನು ನಿಯಂತ್ರಿಸುವವನ ಬಗ್ಗೆ ಕೇಳ್ತಾನೆ. ಇದು ಈಗ ಬಲ ಬಂತು. ಮನೋಮಾನಿಯೇ ಈ ರೀತಿ ಪ್ರಶ್ನೆ ಮಾಡ್ತಾನ? ಹಾಗಾದ್ರೆ ನಾವು ಅನ್ಕೊಂಡದ್ದು ಮನೋಮಾನಿ ಆದ್ರಿಂದ ಅವನೇ ಎಲ್ಲ ಮಾಡ್ತಾನೆ ಅಂತ. ಆದ್ರೆ ಅವು ಮನೋಮಾನಿಯಾಗಿ ತನ್ನ ಮನಸ್ಸಿನ ನಿಯಂತ್ರಣದ ಕುರಿತಾಗಿ ಕೇನೇಷಿತಂ ಪತತಿ, ಯಾರ ಇಚ್ಛೆಗೆ ಅನುಗುಣವಾಗಿ ಮನಸ್ಸು ಎಲ್ಲೆಲ್ಲೋ ಹೋಗಿ ಅಂಟಿಕೊಳ್ಳುತ್ತೆ, ಎಲ್ಲೆಲ್ಲಿಂದನೋ ಹಾರಿ ಹೋಗಿ ಮತ್ತೊಂದು ಕಡೆಗೆ
ಜಾರಿ ಹೋಗುತ್ತೆ. ನಾನು ಮನೋಮಾನಿಯಾಗಿ ನನಗೆ ಆ ಮನಸ್ಸಿನ ನಿಯಂತ್ರಣದ ಬಗ್ಗೆ ನನಗೆ ಅರ್ಥ ಆಗ್ತಾ ಇಲ್ಲ. ನಮಗೆ ನಾವೇ ಡಾಕ್ಟರ್ ಆಗ್ಬೇಕು, ನಮಗೆ ನಾವೇ ಮೆಂಟರ್ ಆಗ್ಬೇಕು. ಮೆಂಟರ್ ಆಗುವುದಕ್ಕೆ ಬೇಕಿರುವ ಪೂರ್ವ ಅವಲೋಕನವನ್ನ ಈ ಸಾಲುಗಳು ಹೇಳ್ತಾ ಇದೆ. ಮನೋಮಾನಿಯಾದ ಪಂಚಮುಖನೂ ಕೂಡ ಕೆಲವೊಮ್ಮೆ ಪಂಚರ್ ಆಗ್ತಾನೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ. ಆ ಹಿನ್ನೆಲೆಯಲ್ಲಿ ಅವನ ಪ್ರಶ್ನೆ ಪರ್ಯಪೃಚ್ಛತ್, ಯಾರ ಅಪೇಕ್ಷೆಯಂತೆ ಮನಸ್ಸು ಎಲ್ಲೆಡೆ ಓಡಿ ಹೋಗುತ್ತೆ, ಎಲ್ಲೆಲ್ಲೋ ಅಂಟಿಕೊಳ್ಳುತ್ತೆ. ಯದಿ ತತ್ ಪುರುಷವಶ್ಯಂ ತತ್ ಪುರುಷವಶ್ಯಂ ಯದಿ ಸತ್ ಪುರುಷಾವಶ್ಯಂ ತತ್ರ ತತ್ರ ಪತೇನ್ ಮನಃ ಕೇನ ತತ್ ಪ್ರೇರಿತಂ ಯಾತಿ ಪ್ರಾಣ ಸರ್ವೋತ್ತಮಸ್ತಥಾ. ಯದಿ ಸತ್ ಪುರುಷಾವಶ್ಯಂ, ಅವಶ್ಯಂ ಅವಶ್ಯ ಅಂದ್ರೆ ವಶ್ಯ ಅಲ್ಲದ್ದು ಅಂತ. ಯದಿ ಒಂದು ವೇಳೆ ಪುರುಷ ಅವಶ್ಯಂ ಸತ್, ಪುರುಷನಲ್ಲಿ ವಶವಾಗದೆ ಮನಸ್ಸು ತತ್ರ ತತ್ರ ಪತೆ, ಎಲ್ಲೋ ಮನಸ್ಸಿಟ್ಟಿದ್ದಾನೆ ಅನ್ನೋಷ್ಟೊತ್ತಿಗೆ ಅದು ಇನ್ನೊಂದ್ ಕಡೆ ಓಡೋಗಿರುತ್ತೆ. ತತ್ರ ತತ್ರ ಪತೇನ್ ಮನಃ ಕೇನ ತತ್ ಪ್ರೇರಿತಂ, ಯಾರು ಆ ಮನಸ್ಸನ್ನ ಒಂದೊಂದು ಕಡೆ ಬೀಳ್ತಾ ಇರ್ಬೇಕಾದ್ರೆ ಪ್ರೇರಣೆ ಮಾಡಿದ್ದು? ಪ್ರೇರಿತಂ ಯಾತಿ, ಯಾರ ಪ್ರೇರಣೆಯಿಂದ ತತ್ ಮನಃ ಪ್ರೇರಿತಂ ಯಾತಿ, ಯಾರ ಪ್ರೇರಣೆಯಿಂದಾಗಿ ಆ ಮನಸ್ಸು ಎಲ್ಲೆಲ್ಲೋ ಹೋಗಿ ಬೀಳುತ್ತೆ. ಯಾತಿ ಪ್ರಾಣ ಸರ್ವೋತ್ತಮ ಸ್ಥಳ, ಹಾಗೆ ಪ್ರಾಣವು ಎಲ್ಲೆಲ್ಲೋ ಹೋಗುತ್ತೆ. ಜೀವಕ್ಕೆ ಅತ್ಯಂತ ಮುಖ್ಯವಾದ ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ, ಅದು ಸರ್ವೋತ್ತಮ ಅಂದ್ರೆ ಮೊದಲ ಉಸಿರು ಅಂತ. ಜೀವ ಶರೀರವನ್ನ ಧರಿಸಿ ಗರ್ಭದಿಂದ ಹೊರಕ್ಕೆ ಬಂದಾಗ ಆ ಮೊದಲ ಉಸಿರಿದೆಯಲ್ವಾ, ಅದು ಯಾರಿಂದಾಗಿ ಪ್ರೇರಿತವಾಗಿ ಸರ್ವೋತ್ತಮ ಅಂದ್ರೆ ಅದು ಆಗ್ಲಿಲ್ಲ ಅಂದ್ರೆ ಇಡೀ ಜೀವನವೇ ಅಧಮಾಗ್ಬಿಡುತ್ತೆ. ಮೊದಲ ಉಸಿರು ಅಥವಾ ನಮ್ಗೆ ಯಾವಾಗ ನೆನಪಾಗುತ್ತೋ ಅದು ನಮ್ಮ ಮೊದಲ ಉಸಿರು. ಇಲ್ಲಾಂದ್ರೆ ಅದು ಅಲ್ಲಿ ತನಕ ಪ್ರಾಣದೇವರ ಪ್ರಾಣಾಯಾಮ, ಅದು ನಮ್ ಪ್ರಾಣಾಯಾಮ ಅಲ್ಲ. ನಾವು ಬೆಳಿಗ್ಗೆ ಏಳುತ್ತೇವೆ, ಎದ್ದಾಗ ದೀರ್ಘವಾದ ಒಂದು ಶ್ವಾಸವನ್ನ ತೆಗೆದುಕೊಂಡು ಕಣ್ಣುಜ್ಜಿ ಕೈ ಉಜ್ಜಿ ಎಲ್ಲ ಎದ್ದೇಳ್ತೇವೆ. ಆಗ ನಮಗೊಂದು ಎಚ್ಚರ ಆದ ಮೇಲೆ ಒಂದು ಉಸಿರಾಟ ಎಚ್ಚರ ಆದ ಕ್ಷಣದಲ್ಲಿ ಆಯ್ತಲ್ಲ. ಆಗದೆ ಇದ್ದಿದ್ರೆ ಎಚ್ಚರ ಆಗುವಾಗ ಪ್ರಾಣ, ಆ ಪ್ರಾಣವನ್ನ ಮೊದಲಿಗೆ ಚೈತನ್ಯವನ್ನ ತುಂಬುವುದು ಯಾರು? ಎಚ್ಚರ ಆದ್ಮೇಲೆ ಹೊಸ ಪ್ರಾಣ ಚಟುವಟಿಕೆ ಮತ್ತೆ ಮರಳಿ ಎಬ್ಬಿಸಿದವನು ಯಾರು? ಮತ್ತೆ ಎಲ್ಲ ಇಂದ್ರಿಯಗಳಿಗೆ ಶಕ್ತಿಯನ್ನು ಕೊಟ್ಟವನು ಯಾರು? ಚಕ್ಷು ಶ್ರೋತ್ರಂ ತಥಾ ವಾಚಂ ಕೋ ದೇವೋ ವಿನಿಯೋಜಯೇತ್ ಇತಿ ಪೃಷ್ಟಸ್ತದಾ ಬ್ರಹ್ಮ ಪ್ರಾಹ ದೇವಂ ಉಮಾಪತಿಂ. ಚಕ್ಷು ಶ್ರೋತ್ರಂ ವಾಚಂ, ಕಣ್ಣು, ಶ್ರೋತ್ರಂ ಕಿವಿ, ವಾಚಂ ಮಾತನ್ನು. ಕೋ ದೇವೋ ವಿನಿಯೋಜಯೇತ್, ಯಾವ ದೇವರು ವಿನಿಯೋಗ ಮಾಡ್ತಾರೆ? ವಿನಿಯೋಜನ ಅಂತಂದ್ರೆ ಸೇರಿಸುವುದು. ಕೋ ದೇವೋ ವಿನಿಯೋಜಯೇತ್ ಇತಿ ಪೃಷ್ಟಃ ಬ್ರಹ್ಮ ತದಾ ದೇವಂ ಉಮಾಪತಿಂ ಬ್ರಹ್ಮ ಪ್ರಾಹ. ಉಮೆಗೊಡೆಯನಾದಂತಹ ಉಮಾಪತಿ ಅಂತ ಕರೆಯುವ ಶಿವನನ್ನು ಕುರಿತು ಚತುರ್ಮುಖ ಹೀಗೆ ಉತ್ತರವನ್ನ ಕೊಟ್ಟ. ದೇವಂ ಉಮಾಪತಿಂ ಪ್ರಾಹ, ದೇವನೆನಿಸಿದ, ಇಂದ್ರಿಯಗಳಿಗೆ ನೆನೆಸಿದ. ಯಾಕಂದ್ರೆ ಮನಸ್ಸು ಇಂದ್ರಿಯಗಳಿಗೆಲ್ಲ ಪ್ರಚೋದನೆ ನೀಡುವಂತದ್ದು. ಆದ್ರಿಂದಾಗಿ ಇಂದ್ರಿಯಗಳ ಒಡೆಯನಾಗಿದ್ರೂ ಕೂಡ ಮನಸ್ಸಿನ ಪ್ರೇರಣೆಯಿಂದ ಇಂದ್ರಿಯಗಳಲ್ಲಿ ಕಾರ್ಯಭಾರ ಮುಂದುವರಿಯುವಂತೆ ಮುಖ್ಯ ಕಾರಣವಾದದ್ರಿಂದ ಉಮಾಪತಿಂ ಪ್ರಾಹ, ಉಮಾಪತಿಯನ್ನು ಕುರಿತು ಚತುರ್ಮುಖ ಮಾತಾಡ್ತಾನೆ. ಯಃ ಪ್ರಾಣಸ್ಯ ಪ್ರಣೇತಾ ಚ ಚಕ್ಷುರಾದೇಶ್ಚ ಸರ್ವಶ ಅಗಮ್ಯಂ ಸರ್ವದೇವೈಶ್ಚ ಪರಿಪೂರ್ಣತ್ವ ಹೇತುತಃ. ಯಾರು ಪ್ರಾಣವನ್ನೂ ಕೂಡ
ಒಳಗಿನಿಂದ ಉಸಿರಾಟವನ್ನೂ ಕೂಡ ನಡೆಸುತ್ತಾನೋ, ಚಕ್ಷುರಾದೇಶ್ಚ, ಚಕ್ಷುಸ್ಸು, ಶ್ರೋತ್ರಂ, ಮಾತು, ಇನ್ನುಳಿದಂತ ಯಾವ ಎಲ್ಲ ಇಂದ್ರಿಯಗಳಿವೆಯೋ ಅವೆಲ್ಲವನ್ನೂ ಕೂಡ ಮಧ್ಯದಲ್ಲಿ ಒಂದು ವಾಕ್ಯ ಬಿಟ್ಟು ಬಿತ್ತಲ್ಲ. ಧ್ಯಾತ್ವಾ ನಾರಾಯಣಂ ದೇವಂ ಸರ್ವಾಧಾರಮನೂಪಮಂ ಸರ್ವಜ್ಞಂ ಸರ್ವಶಕ್ತಿಂಚ ಸರ್ವದೋಷ ವಿವರ್ಜಿತಂ. ಉತ್ತರ ಹೇಳುವ ಮುಂಚೆ ಚತುರ್ಮುಖ ನೋಡಿ, ಸರ್ವಜ್ಞ, ಚತುರ್ಮುಖನ ಪ್ರಶ್ನೆಗಳಿಗೆಲ್ಲ ಉತ್ತರ ನೀಡಬಲ್ಲವ, ಪಂಚಮುಖನ ಪ್ರಶ್ನೆಗೆ ಉತ್ತರವನ್ನ ಕೊಡಬಲ್ಲವ. ಅವನು ಉತ್ತರ ಕೊಡುವ ಮುಂಚೆ ನಾರಾಯಣಂ ಧ್ಯಾತ್ವ, ನಾರಾಯಣನ ಮನಸ್ಸಿಟ್ಟು ಧ್ಯಾನ ಮಾಡಿ, ಧಾರಣೆ ಮಾಡಿ. ಏನು ಅಂತ? ಸರ್ವಾಧಾರಂ. ಏನ್ ಧ್ಯಾನ ಮಾಡಿದ ಅಂದ್ರೆ, ಎಲ್ಲಾ ಜೀವರಾಶಿಗಳಿಗೂ ಜಡರಾಶಿಗಳಿಗೂ ಆಧಾರವೆನಿಸಿದ ಅನುಪಮಂ. ಅವನಿಗೆ ಮತ್ತೊಂದು ಉಪಮೆಯನ್ನೇ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅನುಪಮನಾದ ವ್ಯಕ್ತಿತ್ವ, ಅನುಪಮ ಅಂತ ಅನಿಸಿರುವ ಲೋಕದಲ್ಲಿ ಇನ್ನೊಂದು ಉದಾಹರಣೆ ಸಿಗದವ, ಎಲ್ಲವನ್ನು ತಿಳಿದವ, ಸರ್ವ ವಿಧವಾದ ಶಕ್ತಿಯನ್ನ ಹೊಂದಿದ, ಪರಿಪೂರ್ಣವಾದ ವ್ಯಕ್ತಿತ್ವವನ್ನ ಹೊಂದಿದವ. ಅಂದ್ರೆ ಪರಿಪೂರ್ಣತ್ವ ಹೇತುತಃ ಸರ್ವದೋಷ ವಿವರ್ಜಿತಂ, ಸರ್ವಶಕ್ತಿಂ ಸರ್ವದೋಷ ವಿವರ್ಜಿತಂ. ಗುಣಗಳಿಂದ ಕೂಡಿದ್ದು ಮಾತ್ರ ಅಲ್ಲ, ದೋಷಗಳಿಂದ ಮುಕ್ತನೂ ಹೌದು. ಯಹ ಪ್ರಾಣಸ್ಯ ಪ್ರಣೇತ, ಯಾರು ಈ ವ್ಯಕ್ತಿ ಇದ್ದಾನೋ, ಪ್ರಾಣನಿಗೆ ಪ್ರೇರಕನಾಗಿದ್ದಾನೋ, ಚಕ್ಷುರಾದಿಗಳಿಗೆ ಸರ್ವಶಃ ಎಲ್ಲಾ ರೀತಿಯಿಂದಲೂ ಪ್ರೋತ್ಸಾಹದಾಯಕನಾಗಿದ್ದಾನೋ, ಅಗಮ್ಯಂ ಸರ್ವದೇವೈಶ್ಚ, ಎಲ್ಲಾ ದೇವತೆಗಳು ಕೂಡ ಅವನ ಬಗ್ಗೆ ಇನ್ನೂ ತಿಳಿದು ತಿಳಿಯಾದ ಹಾಗೇನೆ ಇನ್ನೂ ಉಳಿದೇ ಹೋಗಿದ್ದಾರೋ ಅಂತಹ ಸರ್ವದೈವೈಶ್ಚ ಅಗಮ್ಯಂ. ಯಾಕೆ ಸರ್ವದೈವೈಶ್ಚ ಅಗಮ್ಯಂ? ಪರಿಪೂರ್ಣತ್ವ ಹೇತುತಃ. ಇವ್ರು ಯಾರು ಅಪೂರ್ಣರಾದ್ರಿಂದಾಗಿ ಪರಿಪೂರ್ಣನಾದ ಪರಮಾತ್ಮನನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾರು ಪೂರ್ಣನೋ ಅವನೊಂದಿಷ್ಟು ತಿಳಿಯಬಲ್ಲ, ಯಾರು ಅಪೂರ್ಣನೋ ಅವನೇ ಅಪೂರ್ಣ ಆದ್ರಿಂದಾಗಿ ಇನ್ನೊಂದರ ಪೂರ್ಣತೆಯನ್ನ ಗ್ರಹಿಸುವುದು ಹೇಗೆ? ಪರಿಪೂರ್ಣ ಅನ್ನುವ ಶಬ್ದದಿಂದ ತಿಳ್ಕೊಳ್ಬಹುದು ಹೊರತು ಪರಿಪೂರ್ಣ ವಿಧಿಯಿಂದ ತಿಳಿಯುವುದು ಅಸಾಧ್ಯ. ಇದನ್ನ ಆಚಾರ್ಯರು ಪೀಠಿಕೆಯಾಗಿ ಹೇಳಿ ಮೊದಲ ಪ್ರಶ್ನೆಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಇನ್ನಷ್ಟು ವಿವರವನ್ನ ಮತ್ತೆ ಮುಂದಿನ ಶನಿವಾರದ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಭಾನುಸುತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ. ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.